ನಮಸ್ಕಾರ ಬಂಧುಗಳೇ. ಈ ದಿನದ ಗುಬ್ಬಚ್ಚಿ ಗೂಡು ಭಾಗ 2ಕ್ಕೆ ಬಳಗದ ಬಂಧುಗಳಿಗೆಲ್ಲ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಶಾರದಾ ಶ್ಲೋಕದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಕ್ಕಳೇ, ನೀವು ನನ್ನೊಂದಿಗೆ ಹೇಳಿ. ಯಾಕೊಂದೆಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾನ್ವಿತಾ ಯಾ ವೀಣಾ ವರದಂಡ ಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾ ಶಂಕರ ಅಚ್ಯುತ ಪ್ರಭುದಿಭಿಃ ಸದಾ ಪೂಜಿತಃ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ ನಿಶೇಷಜಾಡ್ಯಾಪಃ. ಇದರ ಅರ್ಥ, ಸರಸ್ವತಿ ವಂದನವು ಸಂಗೀತ, ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತರುವ ಸಾಮರ್ಥ್ಯಕ್ಕಾಗಿ ಪಠಿಸುವ ಪೂಜ್ಯ ಮಂತ್ರವಾಗಿದೆ. ಸರಸ್ವತಿ ದೇವಿ ಶಿಕ್ಷಣ ಮತ್ತು ಕಲೆಯ ಕ್ಷೇತ್ರದ ಅಧಿದೇವತೆ ಎನಿಸಿದ್ದಾಳೆ. ಸುಂದರವಾದ ಬಿಳಿ ಮಲ್ಲಿಗೆ ಹೂವಿನ ಮಾಲೆಯನ್ನು ಧರಿಸಿರುವವಳು, ಯಾವಾಗಲೂ ನಿರ್ಮಲವಾದ ವಸ್ತ್ರಗಳನ್ನು ಧರಿಸಿ ಕೈಯಲ್ಲಿ ವೀಣೆಯನ್ನು ಹಿಡಿದು ನುಡಿಸುತ್ತಿರುವವಳು, ಶ್ವೇತ ಕಮಲದ ಸಿಂಹಾಸನದ ಮೇಲೆ ಕುಳಿತಿರುವವಳು, ಬ್ರಹ್ಮ ವಿಷ್ಣು ಶಿವ ಮುಂತಾದ ದೇವತೆಗಳು ಅವಳನ್ನು ಪೂಜಿಸುತ್ತಿರುವವರು, ಅಜ್ಞಾನವನ್ನು ಹೋಗಲಾಡಿಸುವ ಸರಸ್ವತಿ ದೇವಿಯೇ, ದಯವಿಟ್ಟು ನಮ್ಮನ್ನು ಕಾಪಾಡು ಎಂಬುದೇ ಈ ಶ್ಲೋಕದ ಅರ್ಥ. ಮಿತ್ರರೇ, ಮಕ್ಕಳು ಹುಟ್ಟಿನಿಂದ ದೊಡ್ಡವರ ನಡೆ ನುಡಿಗಳನ್ನು ನೋಡಿ ಕಲಿತು ಅನುಕರಣೆ ಮಾಡುತ್ತಾರೆ. ದೊಡ್ಡವರು ಮಾತನಾಡುವುದನ್ನು ಚಿತ್ತೈಸಿ ನೋಡುತ್ತಾ ತಾವೂ ಬಾಯಿ ಆಡಿಸುತ್ತಾ ಅಪ್ಪ, ಅಮ್ಮ, ಅತ್ತೆ ಮುಂತಾದ ಸಣ್ಣ ಪದಗಳನ್ನು ಕಲಿಯುತ್ತಾ ಅವರು ನಾವು ಮಾಡುವ ತಾರಮ್ಮಯ್ಯ, ರಾಮ್ ರಾಮ್ ಸೀತಾರಾಮ್ ಎಂದು ನಾವು ಕೈ ಆಡಿಸುವುದನ್ನು ಕಂಡು ಅವರು ಅದನ್ನು ಆನಂದದಿಂದ ಕಲಿಯಲು ಪ್ರಯತ್ನಿಸುತ್ತಾರೆ. ಅಂದರೆ ದೊಡ್ಡವರ ಅನುಕರಣೆಯೇ ಈ ಮಗುವಿನ ಉದ್ದೇಶವಾಗಿರುತ್ತದೆ. ಬೆಳೆಯುತ್ತಾ ಹೋದಂತೆಲ್ಲ ನಮ್ಮ ಮಾತು, ನಡೆ, ನುಡಿ ಎಲ್ಲವನ್ನು ಯಥಾವತ್ತಾಗಿ ಕಲಿಯುತ್ತದೆ. ಆದ್ದರಿಂದ ಬಂಧುಗಳೇ, ನಮ್ಮ ಕರ್ತವ್ಯವೇನೆಂದರೆ ಮೊದಲು ನಮ್ಮ ಮಾತು, ನಡೆ, ನುಡಿಗಳಲ್ಲಿ ಸೌಮ್ಯತೆ, ಸರಳತೆ ಇರಬೇಕು. ಕೋಪ, ಜಗಳ, ಚಾಡಿ ಮಾತು, ಬೇರೊಬ್ಬರನ್ನು ಮಕ್ಕಳ ಮುಂದೆ ಆಡಿಕೊಳ್ಳುವುದು, ಕುಟುಂಬದ ಸದಸ್ಯರ ಅವಹೇಳನ, ಹಣಕಾಸಿನ ವಿಷಯ ಇದನ್ನೆಲ್ಲ ಮಕ್ಕಳ ಮುಂದೆ ಖಂಡಿತವಾಗಿಯೂ ನಾವು ಮಾತನಾಡಬಾರದು. ಮಕ್ಕಳ ಮೇಲೆ ಎಷ್ಟೇ ಬೇಜಾರಿದ್ದರೂ ಕೋಪದಿಂದ ಬೈಯುವುದಾಗಲಿ ಕಿರಿಚಿ ಮಾತನಾಡುವುದಾಗಲಿ ಮಾಡಲೇಬಾರದು. ಮೃದು ನುಡಿಗಳಿಂದ ಸಮಾಧಾನವಾಗಿ ಮಾತನಾಡಿಸಬೇಕು. ಇದರಿಂದ ಮಗುವು ಸೌಜನ್ಯತೆಯನ್ನು ಕಲಿಯುತ್ತದೆ. ಇಲ್ಲದಿದ್ದರೆ ಮಗು ತಾನು ಅವರಂತೆ ಕಿರುಚುವ, ಜಗಳವಾಡುವ ಸ್ವಭಾವದಿಂದ ಕೋಪಿಷ್ಟ ಸ್ವಭಾವವನ್ನು ರೂಢಿಸಿಕೊಳ್ಳುತ್ತದೆ. ಈಗ ಮಕ್ಕಳಿಗಾಗಿ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಂದೂರಿನಲ್ಲಿ ಒಬ್ಬ ರೈತ ಅನೇಕ ದನ ಕರುಗಳನ್ನು ಸಾಕಿಕೊಂಡಿದ್ದ. ಅದರಲ್ಲಿ ಒಂದು ಬಲಾಢ್ಯವಾದ ಹೋರಿಯು ಇತ್ತು. ಎಲ್ಲ ಹಸುಗಳು, ಕರುಗಳು, ಹೋರಿ ಒಗ್ಗಟ್ಟಾಗಿ ಕಾಡಿಗೆ ಮೇಯಲು ಪ್ರತಿದಿನವೂ ಹೋಗಿ ಸಂಜೆ ಮನೆಗೆ ಮರಳುತ್ತಿದ್ದವು. ಒಮ್ಮೆ ಆ ಹೋರಿಗಳ ದನಕರುಗಳೆಲ್ಲ ಒಟ್ಟಿಗೆ ಹೋಗುವಾಗ ಆ ಬಲಿಷ್ಠವಾದ ಹೋರಿಯನ್ನು ನೋಡಿದ ಸಿಂಹಕ್ಕೆ ಅದನ್ನು ಹೇಗಾದರೂ ಮಾಡಿ ತಿನ್ನಲೇಬೇಕು ಎಂಬ ಹಠ ಬಂದಿತು. ಆದರೆ ಆ ಹಸುಗಳೆಲ್ಲ ಒಟ್ಟಾಗಿರುವುದರಿಂದ ಅದು ತನ್ನ ಆಸೆ ಫಲಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದೇ ಆಸೆಯಿಂದ ಒಮ್ಮೆ ಜಾಣನ ನರಿಯನ್ನು ಭೇಟಿಯಾಯಿತು. ನರಿಯು ಕುತಂತ್ರಕ್ಕೆ ಹೆಸರುವಾಸಿಯಾದ ಪ್ರಾಣಿ. ಅದು ಸಿಂಹ ತನ್ನ ಆಸೆಯನ್ನು ನರಿಯ ಬಳಿ ಹೇಳಿತು. ಹೇಗಾದರೂ ಮಾಡಿ ನಾನು ಆ ಬಲಿಷ್ಠ ಹೋರಿಯನ್ನು ತಿನ್ನಲೇಬೇಕು, ಏನಾದರೂ ಉಪಾಯ ಮಾಡು ನರಿಯಣ್ಣ ಎಂದು ಕೇಳಿಕೊಂಡಿತು.
ಆಗ ನರಿಯೋ, ಆಯಿತು, ನೀನು ಹೆದರಬೇಡ, ನೀನು ಚಿಂತಿಸಬೇಡ, ನಾನು ನಿನಗೆ ಆ ಆಹಾರವನ್ನು ತಲುಪುವವರೆಗೂ ನಾನು ಉಪಾಯವನ್ನು ಮಾಡುತ್ತೇನೆ ಎಂದು ಹೇಳಿ ಹೋಯಿತು. ಮರುದಿನ ಎಲ್ಲ ಹಸುಗಳು ಹೋರಿಗಳೊಡನೆ ಕಾಡಿಗೆ ಬಂದು ಹೋರಿ ಮೇಯುತ್ತಿದ್ದಾಗ ಮೆತ್ತಗೆ ನರಿ ಹೋಗಿ ಅದನ್ನು ಪುಸಲಾಯಿಸಲು ಶುರು ಮಾಡಿತು. ಅಯ್ಯೋ, ನಿನ್ನ ದೇಹ ಎಷ್ಟು ದೊಡ್ಡದಿದೆ, ನೀನು ಎಷ್ಟು ಬಲಿಷ್ಠ ಪ್ರಾಣಿ, ಅಯ್ಯ, ನೀನು ಇಷ್ಟು ಈ ಬಡಕಲು ದನಗಳ ಜೊತೆಯಲ್ಲಿ ಹುಲ್ಲು ಮೇಯಲು ಬರುವೆಯಾ? ಬೇಡ, ನಿನ್ನಂಥ ಬಲಿಷ್ಠರಾದವರು ಇಂಥ ಪ್ರಾಣಿಗಳ ಜೊತೆ ಇರುವುದು ಅವಮಾನವೇ. ಬಾ, ನನ್ನೊಂದಿಗೆ ಬಾ, ನಿನ್ನನ್ನು ಕಾಡಿನ ರಾಜನನ್ನಾಗಿ ಮಾಡುತ್ತೇನೆ, ಹಾಗೂ ಬೇಕಾದಷ್ಟು ಒಳ್ಳೆಯ ಹುಲ್ಲಿರುವ ಜಾಗವನ್ನು ನಿನಗೆ ತೋರಿಸುತ್ತೇನೆ ಎಂದು ಹೇಳಿತು. ಆದರೆ ಅದಕ್ಕೊಪ್ಪದ ಹೋರಿ ಯೋಚಿಸಿ ನಾಳೆ ಹೇಳುತ್ತೇನೆ ಎಂದು ದನಗಳೊಂದಿಗೆ ಸಂಜೆ ಮನೆಗೆ ಬಂದಿದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕಿ, ಹೌದು, ಈ ಬಡಕಲ ದನಗಳ ಜೊತೆ ನನಗೇನು ಕೆಲಸ? ನನ್ನಲ್ಲಿ ರಾಜನಾಗುವ ಯೋಗ್ಯತೆ ಇದೆ, ನಾನು ಕಾಡಿಗೆ ರಾಜನಾಗಬಹುದು, ಅದು ಬಿಟ್ಟು ಇವುಗಳ ಜೊತೆ ಇವರ ಸಹವಾಸ ಬೇಡ ಎಂದು ಉಳಿದ ದನ ಕರುಗಳೊಂದಿಗೆ ಹೇಳಿತು. ನಾಳೆಯಿಂದ ನಾನು ನಿಮ್ಮ ಜೊತೆಗೆ ಇರುವುದಿಲ್ಲ, ನಾನು ಸ್ವತಂತ್ರವಾಗಿ ಕಾಡಿನ ರಾಜನಾಗಲು ಹೋಗುತ್ತಿದ್ದೇನೆ ಎಂದು ಹೇಳಿತು. ಇದನ್ನು ಕೇಳಿದ ವಯಸ್ಸಾದ ದನಗಳು, ಹಿರಿಯ ದನಗಳು ಎಲ್ಲ ಬುದ್ಧಿ ಹಿಡಿದವು. ಬೇಡ ಹೋರಿ, ಬಿಟ್ಟು ಹೋಗಬೇಡ, ಗುಂಪಿನಲ್ಲಿದ್ದರೆ ನಿನಗೆ ಒಳ್ಳೆಯ ಭದ್ರತೆ ಇರುತ್ತದೆ, ರಕ್ಷಣೆ ಸಿಗುತ್ತದೆ, ಒಬ್ಬನೇ ಹೋದರೆ ನಿನಗೆ ಖಂಡಿತವಾಗಿಯೂ ತೊಂದರೆ ಎಂದು ಎಚ್ಚರಿಸಿದವು. ಆದರೂ ಆ ದನಗಳ ಮಾತನ್ನು ಕೇಳದ ಆ ಹೋರಿಯು ಮರುದಿನ ಕಾಡಿಗೆ ಹೋಗಿ ಆ ನರಿಯನ್ನು ಭೇಟಿಯಾಯಿತು. ಬಾ, ನನ್ನನ್ನು ಕರೆದುಕೊಂಡು ಹೋಗು, ನಿನ್ನ ಪ್ರಾಣಿಗಳ ಮುಂದೆ ನನ್ನನ್ನು ನಿಲ್ಲಿಸಿ ಕಾಡಿನ ರಾಜ ಎಂದು ಘೋಷಿಸು, ಹಾಗೆ ನನಗೆ ಒಳ್ಳೆಯ ಊಟ ಸಿಗುವ ಒಂದು ಜಾಗವನ್ನು ತೋರಿಸು ಎಂದು ಹೇಳಿತು. ನರಿಗೋ ಮನಸ್ಸಿನ ತುಂಬಾ ಆನಂದ, ಇವತ್ತು ನಾನು ಸಿಂಹಕ್ಕೆ ಒಳ್ಳೆಯ ಊಟವನ್ನು ಒದಗಿಸುತ್ತೇನೆ ಎಂದು ಖುಷಿಯಿಂದ ಆ ಹೋರಿಯನ್ನು ಕರೆದುಕೊಂಡು ನರಿಯು ಆ ಸಿಂಹವಿರುವ ಜಾಗಕ್ಕೆ ಹೋಯಿತು. ಅಲ್ಲಿ ಸೊಂಪಾದ ಹುಲ್ಲು ಬೆಳೆದಿತ್ತು. ಅದನ್ನು ಕಂಡು ಹೋರಿ ಮನಸ್ಸಿನಲ್ಲಿಯೇ ಹಿಗ್ಗಿತು. ಆಹಾ, ಎಂತ ಒಳ್ಳೆಯ ಊಟ, ರಾಜ ಬೇರೆ ಆಗುತ್ತೇನೆ ಎಂದು ಖುಷಿಯಿಂದ ಮುಂದೆ ಹೋದಾಗ ಹೊಂಚು ಹಾಕಿ ಕಾಯುತ್ತಿದ್ದ ಸಿಂಹ ಆ ಹೋರಿಯ ಮೇಲೆ ಎಗರಿತು. ಆಗ ಇದಕ್ಕೆ ಸತ್ಯವೇನೆಂದು ತಿಳಿಯಿತು. ಆದರೂ ಬಿಡಿಸಿಕೊಳ್ಳಲು ಆಗುತ್ತಲೇ ಇರಲಿಲ್ಲ. ಕೊನೆಗೆ ಹೋರಿಗೂ ಹಾಗೂ ಸಿಂಹಕ್ಕೂ ದೊಡ್ಡ ಕದನವಾಯಿತು. ಹೋರಿಯು ತನ್ನ ಕೊಂಬುಗಳಿಂದ ಆ ಸಿಂಹವನ್ನು ತಿವಿಯುತ್ತಿತ್ತು. ಆ ಸಿಂಹವು ಕತ್ತನ್ನೆಲ್ಲ ಸೀಳಿ ಮೈಯೆಲ್ಲ ಗಾಯ ಮಾಡಿ ಇದನ್ನು ಬಹಳ ಹಿಂಸಿಸುತ್ತಿತ್ತು. ಹೇಗೋ ಮಾಡಿ ತನ್ನ ಬಲವಾದ ಕೊಂಬುಗಳಿಂದ ಇರಿದು ಓಡಿ ತನ್ನ ಸ್ಥಳಕ್ಕೆ ವಾಪಸ್ಸು ಬಂದಿತು. ಸಿಂಹವು ತನಗೆ ಆಹಾರ ಸಿಗಲಿಲ್ಲವೆಂದು ನೊಂದುಕೊಂಡು ಕಾಡಿನೊಳಗೆ ಹೋಯಿತು. ಈ ಹೋರಿಯು ಮೈಯೆಲ್ಲ ರಕ್ತ ಸುರಿಸಿಕೊಂಡು ಗಾಯ ಮಾಡಿಕೊಂಡು ಮತ್ತೆ ರೈತನ ಮನೆಗೆ ಕೊಟ್ಟಿಗೆಗೆ ಬಂದಿತು. ಆಗ ಉಳಿದ ದನಗಳೆಲ್ಲ ಅದನ್ನು ನೋಡಿ, ನಾವು ಹೇಳಿದ ಮಾತನ್ನು ಕೇಳಲಿಲ್ಲ, ಒಗ್ಗಟ್ಟಿನಲ್ಲಿದ್ದರೆ ಮಾತ್ರ ಬಲವಿರುತ್ತದೆ, ಈಗ ತಿಳಿಯುತ್ತೆ, ಇನ್ನು ಎಂದಿಗೂ ಇಂಥ ತಪ್ಪನ್ನು ಮಾಡಬೇಡ ಎಂದು ಹೇಳಿ ಆ ಹೋರಿಯ ಮೈಯನ್ನು ನೆಕ್ಕಿ ಗಾಯವನ್ನು ಮಾಯಿಸಿದವು. ಅಂದಿನಿಂದ ಆ ಹೋರಿಯು, ಹೌದು ನಿಜ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತಿಳಿದು ಇನ್ನೆಂದಿಗೂ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ತೀರ್ಮಾನಿಸಿ ಅವುಗಳೊಡನೆ ಪ್ರೀತಿಯಿಂದ ಇರಲು ಪ್ರಾರಂಭಿಸಿತು. ಮಕ್ಕಳೇ, ಇದರಿಂದ ನಮಗೆ ತಿಳಿಯುವ ಒಂದು ನೀತಿ ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ನಿಮ್ಮ ಕುಟುಂಬದವರೊಡನೆ, ನಿಮ್ಮ ಸ್ನೇಹಿತರೊಂದಿಗೆ ಒಗ್ಗಟ್ಟಿನಿಂದ ಬಾಳಿ. ಮಕ್ಕಳೇ, ಕತೆ ಇಷ್ಟವಾಯಿತಾ? ನಾನು ಹೇಳಿಕೊಡುವ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಬಳಗದ ಗ್ರೂಪ್ ಮೀಟ್ ಡೇ ದಿನ ನಿಮಗೆ ಹೇಳುವ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಹಾಗೂ ನಿಮಗೆ ಒಂದು ಒಳ್ಳೆಯ ಬಹುಮಾನವನ್ನು ಕೊಡಲು ನಿರ್ಧರಿಸಿದ್ದೇವೆ. ಅಜ್ಜಿ, ಅಮ್ಮಂದಿರೇ, ಈ ದಿನದ ಈ ಸಂಚಿಕೆಯನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ನೋಡಿ ಆನಂದಿಸಿ ಅವರನ್ನು ಸತ್ಪ್ರಜೆಯನ್ನಾಗಿಸಲು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ. ನಮಸ್ಕಾರ ಬಂಧುಗಳೇ.